ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ಹಾಗೂ ಕಣ್ಣಿನ ಸಮಸ್ಯೆಗಳು, ಅವುಗಳ ಆಯುರ್ವೇದೀಯ ಪರಿಹಾರ, ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕುತ್ಪಾಡೆ, ಉಡುಪಿ ಇಲ್ಲಿಯ ಶಾಲಕ್ಯ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಸುಷ್ಮಾ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಕೋವಿಡ್-19 ಸಾಂಕ್ರಾಮಿಕದ ಮಧ್ಯೆ ಆರೋಗ್ಯ ಮಾಹಿತಿಯು ಪ್ರತಿದಿನ ಬದಲಾಗುತ್ತಿರುವುದರಿಂದ ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಭಾಗಗಳಲ್ಲಿ ಒಂದಾದ ಕಣ್ಣುಗಳ ಮೇಲೆ ಕೋವಿಡ್ನ ಪರಿಣಾಮ ಹಾಗೂ ಅದರ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನಾನು ನೀಡಲಿಕ್ಕೆ ಬಯಸ್ತೇನೆ. ಕೊರೋನಾ ವೈರಸ್ಸಿಂದ ಕಣ್ಗಳು ದುರ್ಬಲವಾಗುತ್ತಾ? ಕೊರೋನಾ ವೈರಸ್ ಕಣ್ಣಿನ ಮೂಲಕ ಹರಡುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲಿ ಮೂಡೋದು ಸಹಜ. ಕೊರೋನಾ ವೈರಸ್ನ ಕಣ್ಣಿನ ಮೂಲಕ ಪ್ರಸರಣದ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿಲ್ಲ. ಆದಾಗ್ಯೂ ಶ್ವಾಸನಾಳ ಸೇರಿದಂತೆ ದೇಹದ ಅನೇಕ ಕುಳಿಗಳು ಅಂದರೆ ಕ್ಯಾವಿಟೀಸ್ ಹಾಗೂ ಅಂಗಾಂಗಗಳನ್ನು ರೇಖಿಸುವ ಲೋಳೆಯ ಪೊರೆಗಳು ಅಂತ ಹೇಳ್ತಾರೆ, ಅಂದರೆ ಮ್ಯೂಕಸ್ ಮೆಂಬ್ರೇನ್, ಇವು ಈ ನೊವೆಲ್ ಕೊರೋನಾ ವೈರಸ್ ಹಾಗೂ ಇನ್ನಿತರ ವೈರಸ್ಗಳಿಂದ ಹೆಚ್ಚು ಹಾನಿಗೊಳಗಾಗುತ್ತವೆ. ಅಂತೆಯೇ ಕಣ್ಣಿನ ಮೇಲ್ಮೈ ಮತ್ತು ಒಳಗಿನ ಕಣ್ಣು ರೆಪ್ಪೆಗಳು ಕೂಡ ಕಂಜಂಕ್ಟೈವಾ ಎಂದು ಕರೆಯಲ್ಪಡುವ ಲೋಳೆಯ ಪೊರೆಯಿಂದ ಕೂಡಿದೆ. ಹಾಗಾಗಿ ಸೋಂಕಿತ ಹನಿಗಳು ಯಾವುದೇ ವ್ಯಕ್ತಿಯ ಕಣ್ಣಿನಲ್ಲಿ ಇಳಿದರೆ ಆ ವ್ಯಕ್ತಿ ಬಹುಶಃ ಸೋಂಕಿಗೆ ಒಳಗಾಗಬಹುದು. ಕೋವಿಡ್-19 ಪ್ರಸರಣದ ವಿಧಾನವು ಪ್ರಾಥಮಿಕವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಉಸಿರಾಟದ ಹನಿಗಳ ಮೂಲಕ ಅಂತ ನಂಬಲಾಗಿದೆ. ಆದಾಗ್ಯೂ ವೈರಸ್ ಕೆಲವು ದಿನಗಳವರೆಗೆ ವಸ್ತುಗಳ ಮೇಲ್ಮೈಗಳಲ್ಲಿ ವಾಸಿಸುತ್ತೆ. ಆದ್ದರಿಂದ ಸೋಂಕಿತ ಮೇಲ್ಮೈಯನ್ನು ಸ್ಪರ್ಶಿಸೋದು, ನಂತರ ನಿಮ್ಮ ಕೈಗಳನ್ನು ತೊಳೆಯದೆ ನಿಮ್ಮ ಕಣ್ಗಳನ್ನು, ಮೂಗುಗಳನ್ನು ಅಥವಾ ಬಾಯಿಯನ್ನು ಸ್ಪರ್ಶಿಸೋದು ಸೋಂಕಿಗೆ ಕಾರಣವಾಗಬಹುದು. ಇನ್ನು ಕಣ್ಣುಗಳನ್ನು ನೀರಿನಿಂದ ಸ್ವಚ್ಛಗೊಳಿಸೋದ್ರಿಂದ ಸೋಂಕಿನ ಸಾಧ್ಯತೆ ಕಡಿಮೆ ಆಗಬಹುದೇ? ಆ್ಯಂಟಿಮೈಕ್ರೋಬಿಯಲ್ ಪ್ರೋಟೀನ್ಸ್ಗಳು ಹಾಗೂ ನೈಸರ್ಗಿಕ ನಯಗೊಳಿಸುವಿಕೆ ಅಂದರೆ ನ್ಯಾಚುರಲ್ ಲುಬ್ರಿಕೆಂಟ್ಸ್ ಸೇರಿದಂತೆ ಕಣ್ಣಿನ ಮೇಲ್ಮೈ ತನ್ನದೇ ಆದಂತಹ ರಕ್ಷಣಾತ್ಮಕ ಕಾರ್ಯವಿಧಾನಗಳನ್ನು ಹೊಂದಿದೆ. ಆದ್ದರಿಂದ ಆಗಾಗ್ಗೆ ಕಣ್ಣುಗಳನ್ನು ಸ್ವಚ್ಛಗೊಳಿಸೋದು ಅಥವಾ ಕಣ್ಣುಗಳನ್ನು ನೀರಿನಿಂದ ಹಾಯಿಸೋದು ಅನಿವಾರ್ಯವಲ್ಲ. ಇದು ವಾಸ್ತವಿಕವಾಗಿ ಕಣ್ಣಿನ ಕೆಲವು ನೈಸರ್ಗಿಕ ರಕ್ಷಣಾತ್ಮಕ ಪದರಗಳನ್ನು ನಾಶ ಮಾಡಬಹುದು. ಇದರಿಂದ ಸೋಂಕಿನ ಅಪಾಯ ಹೆಚ್ಚೋ ಸಾಧ್ಯತೆ ಇರುತ್ತೆ. ಕಣ್ಗಳು ಕೆಂಪಗಾಗಿದ್ದರೆ ಅಥವಾ ಚುಚ್ಚುತ್ತಿದ್ದರೆ ಕೃತಕ ಕಣ್ಣೀರಿನ ಡ್ರಾಪ್ಸ್ ಅಥವಾ ಆಯುರ್ವೇದ ಚಿಕಿತ್ಸಾ ವಿಧಾನಗಳ ತರ್ಪಣ, ಅಂಜನ ಅಥವಾ ಆಯುರ್ವೇದಿಯ ಡ್ರಾಪ್ಸ್ಗಳನ್ನು ಬಳಸೋದ್ರಿಂದ ರೋಗ ಲಕ್ಷಣಗಳನ್ನು ನಿವಾರಿಸಬಹುದು. ರೋಗ ಲಕ್ಷಣಗಳು ನಿರಂತರವಾಗಿದ್ದರೆ ಆಯುರ್ವೇದ ಕಣ್ಣಿನ ವೈದ್ಯರ ಸಲಹೆ ಪಡೆಯೋದು ಸೂಕ್ತವಾಗಿರುತ್ತೆ. ಇನ್ನು ಕಾಂಟ್ಯಾಕ್ಟ್ ಲೆನ್ಸ್ ಬಳಸುವವರಲ್ಲಿ ಕೋವಿಡ್-19 ಸೋಂಕಿನ ಅಪಾಯ ಹೆಚ್ಚು ಅನ್ನೋದು ನಿಜಾನಾ? ಸರಿಯಾದ ಶುಚಿತ್ವದೊಂದಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಧರಿಸಿದ್ರೂ ಕೂಡ ಕೋವಿಡ್-19 ಅಪಾಯ ಹೆಚ್ಚಾಗುತ್ತೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಒಂದು ದಿನಕ್ಕೆ ಮನುಷ್ಯರು ಗೊತ್ತಿಲ್ಲದೇನೋ ಅವರ ಮುಖ ಹಾಗೂ ಕಣ್ಣುಗಳನ್ನು ಕನಿಷ್ಠ 10 ಬಾರಿ ಸ್ಪರ್ಶಿಸ್ತಾರೆ. ಆದಾಗ್ಯೂ ಕಾಂಟ್ಯಾಕ್ಟ್ ಲೆನ್ಸ್ ಧರಿಸುವವರು ಸರಾಸರಿ ವ್ಯಕ್ತಿಗಿಂತ ಹೆಚ್ಚಾಗಿ ತಮ್ಮ ಕಣ್ಣುಗಳನ್ನು ಸ್ಪರ್ಶಿಸ್ತಾರೆ. ಇದರಿಂದ ಸೋಂಕಿನ ರಿಸ್ಕ್ ಇನ್ನೂ ಹೆಚ್ಚಾಗಬಹುದು. ಆದ್ದರಿಂದ ಲೆನ್ಸ್ ಧರಿಸುವವರು ತಾತ್ಕಾಲಿಕವಾಗಿ ಈ ಕೊರೋನಾ ಪರಿಸ್ಥಿತಿ ಸುಧಾರಿಸುವವರೆಗೆ ಕನ್ನಡಕವನ್ನು ಬಳಸೋದು ಸೂಕ್ತವಾಗಿರುತ್ತೆ. ಕನ್ನಡಕ ಧರಿಸುವುದರ ಮತ್ತೊಂದು ಪ್ರಯೋಜನ ಅಂದರೆ ಈ ಕನ್ನಡಕಗಳು ಕಣ್ಗಳನ್ನು ಮಾಸ್ಕ್ಗಳಂತೆ ರಕ್ಷಿಸುತ್ತೆ. ಇನ್ನು ಗುಲಾಬಿ ಅಥವಾ ಕೆಂಪಗಿನ ಕಣ್ಣು ಕೋವಿಡ್-19 ಆರಂಭಿಕ ಚಿಹ್ನೆ ಅನ್ನೋದು ನಿಜಾನಾ? ಹೌದು, ಗುಲಾಬಿ ಕಣ್ಣು ಅಥವಾ ಕಂಜಂಕ್ಟಿವೈಟಿಸ್ ಇದು ಕೋವಿಡ್-19 ಸೋಂಕಿನ ಸಂಭವನೀಯ ಚಿಹ್ನೆ ಅಂತ ವರದಿಯಾಗಿದೆ. ಕಣ್ಣಿನ ಗುಲಾಬಿ ಬಣ್ಣ ರೋಗಿಯಲ್ಲಿ ವೈರಸ್ ತೀವ್ರತೆಯನ್ನು ತಿಳಿಸುತ್ತೆ. ಕೊರೋನಾ ವೈರಸ್ಗೆ ಒಳಗಾದ 38 ರೋಗಿಗಳ ಮೇಲೆ ನಡೆಸಿದ ಸಂಶೋಧನೆಯಲ್ಲಿ
12 ಸೋಂಕಿತ ವ್ಯಕ್ತಿಗಳ ಕಣ್ಗಳು ಗುಲಾಬಿ ಬಣ್ಣಕ್ಕೆ ತಿರುಗಿದ್ವು ಅಂತ ತಿಳಿದು ಬಂದಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನಗಳ ಅಗತ್ಯವಿರುತ್ತೆ. ಇನ್ನು ಕೋವಿಡ್-19 ನಿಮ್ಮ ಕಣ್ಣುಗಳಿಗೆ ತಾತ್ಕಾಲಿಕ ಅಥವಾ ಶಾಶ್ವತ ಹಾನಿಯನ್ನು ಉಂಟು ಮಾಡುತ್ತಾ? ತಾತ್ಕಾಲಿಕ ಸ್ಥಿತಿಯಾಗಿರುವ ಕಂಜಂಕ್ಟಿವೈಟಿಸ್ ಕೋವಿಡ್-19ರಲ್ಲಿ ಕಾಣಲಾಗಿದ್ದರೂ ಕೂಡ ಕೋವಿಡ್-19ರಿಂದ ಕಣ್ಣಿನ ಯಾವುದೇ ಶಾಶ್ವತ ಹಾನಿಗಳು ವರದಿಯಾಗಿಲ್ಲ. ರೋಗಿಯು ಹೆಚ್ಚು ಕಾಲ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ರೆ ಆಮ್ಲಜನಕದ ಅಭಾವದಿಂದ ಚಯ ಅಪಚಯ ಕ್ರಿಯೆಯ ಸಕ್ರಿಯ ಅಂಗಾಂಶಗಳಾದ ಆಪ್ಟಿಕ್ ನರ್ವ್ ಅಥವಾ ರೆಟಿನಾದಂತಹ ಭಾಗಗಳಿಗೆ ಹಾನಿ ಉಂಟಾಗಬಹುದು. ಆದರೆ ಇದಿನ್ನೂ ಕೋವಿಡ್-19 ಪ್ರಕರಣಗಳಲ್ಲಿ ವರದಿಯಾಗಿಲ್ಲ. ಈ ಸಂದರ್ಭದಲ್ಲಿ ವೈರಸ್ನ ಪ್ರಭಾವಕ್ಕಿಂತ ಹೆಚ್ಚಾಗಿ ಆಮ್ಲಜನಕದ ಕೊರತೆಯಿಂದ ಕಣ್ಣಿನ ಹಾನಿ ಉಂಟಾಗುತ್ತೆ. ಮುಂದೆ ಕೋವಿಡ್-19 ಕಣ್ಣೀರಿನ ಮೂಲಕ ಹರಡುತ್ತಾ? ಹಾಗೂ ಇದು ಚಿಂತಿಸಬೇಕಾದ ವಿಷಯನ? ಸೋಂಕಿತ ಕಣ್ಣಿನ ಅಂಗಾಂಶ ಅಂದರೆ ಟಿಶ್ಯೂ ಅಥವಾ ಕಣ್ಣೀರಿನ ಮೂಲಕ ಕೋವಿಡ್-19 ಹರಡುವಿಕೆಯು ವಿವಾದಾಸ್ಪದವಾಗಿದೆ. ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಕಣ್ಣೀರಿನ ದ್ರವ ಮಾದರಿಯಲ್ಲಿ ಕೊರೋನಾ ವೈರಸ್ ಇರೋದು ಪತ್ತೆಯಾಗಿದೆ. ಹೀಗೆ ವೈರಾಣು ಕಣಗಳ ಉಪಸ್ಥಿತಿಯನ್ನು ಗಮನಿಸಿದರೆ ಕೋವಿಡ್-19 ಕಣ್ಣೀರಿನ ಮೂಲಕ ಹರಡುತ್ತೆ ಅಂತ ಊಹಿಸಬಹುದು. ಆದರೂ ಅಪಾಯಗಳು ಕಡಿಮೆ. ಆದಾಗ್ಯೂ ಸಾಂಕ್ರಾಮಿಕತೆ ಕುರಿತು ಹೆಚ್ಚುವರಿ ಅಧ್ಯಯನಗಳು ಬೇಕಾಗಿರುತ್ತೆ. ಇವೆಲ್ಲ ಕಣ್ಣಿಗೆ ಸಂಬಂಧಪಟ್ಟ ವಿಷಯ. ಆದರೆ ಇನ್ನು ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ ಕಣ್ಣುಗಳ ಆರೈಕೆ ಹಾಗೂ ರೋಗ ನಿರೋಧಕ ಕ್ರಮಗಳು ಏನೇನು? ಆಯುರ್ವೇದದಲ್ಲಿ ಕಣ್ಣುಗಳ ರಕ್ಷಣೆಗೆ ಹಾಗೂ ರೋಗ ನಿರೋಧಕ ಶಕ್ತಿಗೆ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ದಿನಚರ್ಯ ಆಹಾರ ವಿಹಾರಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಅವುಗಳಲ್ಲಿ ಕೆಲವು ಸುಲಭ ರೀತಿಯ ಕ್ರಮಗಳನ್ನು ನಾನು ತಿಳಿಸಿಕೊಡ್ತೇನೆ. ದಿನಚರ್ಯಗಳಲ್ಲಿ ಮೊದಲನೇದಾಗಿ ಬ್ರಹ್ಮ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ ಅಂತ ಹೇಳಲಾಗಿದೆ. ದೀರ್ಘ ಆರೋಗ್ಯಕರ ಜೀವನವನ್ನು ಅಪೇಕ್ಷಿಸುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ನೇತ್ರ ಪ್ರಕ್ಷಾಲನ, ಲೋಧ್ರ, ಆಮಲಕಿ, ತ್ರಿಫಲ ಕಷಾಯ ಅಥವಾ ತಣ್ಣೀರಿನಿಂದ ಕಣ್ಗಳನ್ನು ತೊಳೆಯೋದ್ರಿಂದ ನಿರಂತರ ಸ್ಪಷ್ಟ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ನಂತರ ಉಷಾ ಜಲಪಾನ, ಮುಂಜಾನೆ ನೀರಿನ ಸೇವನೆಯಿಂದ ಇಡೀ ಜೀರ್ಣಾಂಗ ವ್ಯೂಹ ಶುದ್ಧಿಗೊಳ್ಳುತ್ತೆ ಮತ್ತು ಅದು ಉತ್ತಮ ದೃಷ್ಟಿಯನ್ನು ಖಚಿತಪಡಿಸುತ್ತೆ. ಗಂಡೂಷ ಅಂದರೆ ದಿನಕ್ಕೆ 2-4 ಬಾರಿ ಬಾಯಲ್ಲಿ ತಣ್ಣೀರು ಇಡೋದು, ನಂತರ ಕಣ್ಗಳಿಗೆ ನೀರು ಚಿಮುಕಿಸೋದು. ಇದು ಕೂಡ ದೃಷ್ಟಿ ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಅಂಜನ ಅಂದರೆ ದೈನಂದಿನ ಅಭ್ಯಾಸದಲ್ಲಿ ಸವ್ವಿರಂಜನ ಹಾಗೂ ರಸಾಂಜನವನ್ನು 5-8 ದಿನಗಳಿಗೊಮ್ಮೆ ಬಳಸೋದ್ರಿಂದ ಕಣ್ಣಿನ ದೃಷ್ಟಿ ತೀಕ್ಷ್ಣಗೊಳ್ಳುತ್ತೆ ಹಾಗೂ ಕಣ್ಣಿನ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ಇನ್ನು ಸ್ನಾನದ ವಿಚಾರವಾಗಿ ತಣ್ಣೀರು ಅಥವಾ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ನೀರಿನಿಂದ ಸ್ನಾನ ಮಾಡೋದ್ರಿಂದ ಕಣ್ಣಿನ ಶಕ್ತಿ ಹೆಚ್ಚಾಗುತ್ತೆ. ಅತಿಯಾದ ಉಷ್ಣ ಜಲದಿಂದ ತಲೆಯ ಸ್ನಾನ ಮಾಡೋದ್ರಿಂದ ಇದಕ್ಕೆ ವಿರುದ್ಧವಾಗಿ ಅಂದರೆ ಕಣ್ಣಿನ ಶಕ್ತಿ ಹೀನಗೊಳ್ಳುತ್ತೆ. ಇನ್ನು ಪಾದಭ್ಯಂಗ ಹಾಗೂ ಪಾದ ಪ್ರಕ್ಷಾಲನದ ಬಗ್ಗೆ ಹೇಳೋದಾದರೆ, ನಮ್ಮ ಆಯುರ್ವೇದಿಯ ಗ್ರಂಥಗಳ ಪ್ರಕಾರ ಪಾದಗಳ ಅಡಿಭಾಗದಲ್ಲಿ 2 ಸಿರಾಗಳು ನೆಲೆಗೊಂಡಿವೆ. ಅವುಗಳು ಕಣ್ಣುಗಳಿಗೆ ಗಮನಾರ್ಹವಾಗಿ ಸಂಪರ್ಕವನ್ನು ಹೊಂದಿದೆ. ಹಾಗಾಗಿ ಪಾದಗಳಿಗೆ ಮಾಡುವ ಮಸಾಜ್ ಹಾಗೂ ಪ್ರಕ್ಷಾಲನ ಕಣ್ಣಿಗೆ ಅತ್ಯಂತ ಹಿತಕರವಾಗಿರುತ್ತೆ. ಅದು ಕಣ್ಣಿನ ದೃಷ್ಟಿಯನ್ನು ಉತ್ತೇಜಿಸುವುದಲ್ಲದೆ ರೋಗಗಳನ್ನು ತಡೆಗಟ್ಟುತ್ತೆ. ಇನ್ನು ನಸ್ಯಕರ್ಮ, ಇದೊಂದು ವಿಶಿಷ್ಟವಾದ ಆಯುರ್ವೇದ ಚಿಕಿತ್ಸೆಯಾಗಿದ್ದು ಇದರಲ್ಲಿ ಮೂಗಿನ ಹೊಳ್ಳೆಗಳ ಮೂಲಕ ಔಷಧಿಯನ್ನು ಸಿಂಪಡಿಸಲಾಗುತ್ತೆ. ಇದು ಎಲ್ಲ ಊರ್ಧ್ವಜತೃ ಅಂದರೆ ಕುತ್ತಿಗೆಯಿಂದ ಮೇಲ್ಪಟ್ಟ ಸಮಸ್ಯೆಗಳಿಗೆ ಲಾಭದಾಯಕವಾಗಿರುತ್ತೆ. ಇದರಿಂದ ಇಂದ್ರಿಯಗಳ ಬಲ ಹೆಚ್ಚುತ್ತದೆ ಹಾಗೂ ಯಾವುದೇ ರೀತಿಯ ಊರ್ಧ್ವಜತೃ ವಿಕಾರಗಳು ಹಠಾತ್ತನೆ ಆಕ್ರಮಣಗೊಳ್ಳೋದಿಲ್ಲ. ಇವೆಲ್ಲ ದಿನಚರ್ಯಗಳ ವಿಷಯವಾದರೆ, ಇನ್ನು ಕಣ್ಣಿಗೆ ಸಂಬಂಧಪಟ್ಟ ಆಹಾರ ವಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ಕಣ್ಣಿನ ಆರೋಗ್ಯ ಹಾಗೂ ತ್ರಯೋಪಸ್ತಂಭಗಳು. ತ್ರಯೋಪಸ್ತಂಭಗಳು ಅಂದರೆ ಜೀವನದ 3 ಉಪಸ್ತಂಭಗಳು. ಅವು ಆಹಾರ, ನಿದ್ರಾ ಹಾಗೂ ಬ್ರಹ್ಮಚರ್ಯ. ಇವು ರೋಗಪೀಡಿತ ಮುಕ್ತ ಜೀವನವನ್ನು ಸರಿಯಾದ ಯಶಸ್ಸಿನ ಕಡೆ ಹಿಡಿದಿಟ್ಟುಕೊಳ್ಳುತ್ತದೆ. ಆಹಾರವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಹಸಿವನ್ನು ನಿಗ್ರಹಿಸುವುದು ದೃಷ್ಟಿ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ.
ಪಥ್ಯ ಆಹಾರ ಹಾಗೂ ಪೌಷ್ಟಿಕ ಆಹಾರದ ಸೇವನೆಯನ್ನು ಮಾಡಬೇಕು. ನಿದ್ರೆ ಕೂಡ ಮನಸ್ಸು ಮತ್ತು ದೇಹವನ್ನು ಪುನರುಜ್ಜೀವನಗೊಳಿಸುತ್ತದೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟ ಕೆಲವೊಂದು ಅಭ್ಯಾಸಗಳು, ಪಾಮಿಂಗ್ ಅಂದರೆ ಸ್ವಂತ ಅಂಗೈಗಳನ್ನು ಉಜ್ಜೋದು, ನಂತರ ಅವುಗಳನ್ನು ಕಣ್ಣುಗಳಿಗೆ ಸ್ಪರ್ಶಿಸೋದ್ರಿಂದ ತಿಮಿರ, ಕಣ್ಣಿನ ದೋಷ ಅಥವಾ ಪೊರೆ ಬೆಳವಣಿಗೆ ಮುಂತಾದವುಗಳನ್ನು ತಡೆಯುತ್ತೆ. ಪ್ರಾಣಾಯಾಮ ಹಾಗೂ ಯೋಗಾಭ್ಯಾಸ. ಪ್ರಾಣಾಯಾಮ ಎಂದರೆ ಪ್ರಾಣದ ಆಯಾಮದ ವಿಸ್ತರಣೆ. ಕಣ್ಣುಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಮಾನಸಿಕ ಸ್ಥಿತಿಯ ಉತ್ತಮ ಸಮತೋಲನ ಅತಿ ಅಗತ್ಯವಾಗಿರುತ್ತೆ. ನಾಡಿ ಶೋಧನ ಹಾಗೂ ಬ್ರಾಹ್ಮಿ ಪ್ರಾಣಾಯಾಮದ ಸರಿಯಾದ ಅಭ್ಯಾಸಗಳು ಒತ್ತಡ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತೆ. ಮಾನಸಿಕ ಸ್ವಾಸ್ಥ್ಯ ಹಾಗೂ ರಕ್ತ ಪರಿಚಾಲನೆಯನ್ನು ಸುಧಾರಿಸುತ್ತದೆ ಹಾಗೂ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಅವುಗಳ ಕ್ರಿಯಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ನೇತಿಕ್ರಿಯಾ ಮತ್ತು ತ್ರಾಟಕದಂತಹ ಶುದ್ಧೀಕರಣ ವಿಧಾನವು ಕಣ್ಣಿನ ಸ್ಪಷ್ಟ ದೃಷ್ಟಿಯನ್ನು ಉತ್ತೇಜಿಸಲು ಹಾಗೂ ದೋಷ ಸಂಚಯವನ್ನು ತಡೆಯಲು ಸಹಾಯ ಮಾಡುತ್ತೆ. ಇದರಿಂದ ರಕ್ತ ಸಂಚಲನ ಹೆಚ್ಚುವುದಲ್ಲದೆ ಕಣ್ಣಿನ ಮಾಂಸಖಂಡಗಳು ಕೂಡ ಬಲಗೊಳ್ಳುತ್ತೆ. ಇನ್ನು ವೇಗಧಾರಣೆಯ ವಿಷಯವಾಗಿ ಅಂದರೆ ನೈಸರ್ಗಿಕ ಪ್ರಚೋದನೆಗಳನ್ನು ನಿಗ್ರಹಿಸುವುದು. ಇದು ಇಡೀ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಅದರಲ್ಲೂ ಕಣ್ಣೀರು ಮತ್ತು ನಿದ್ರೆಯನ್ನು ನಿಗ್ರಹಿಸುವುದು ವಿಶೇಷವಾಗಿ ಕಣ್ಣಿನ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಪ್ರಚೋದನೆಗಳನ್ನು ನಿಗ್ರಹಿಸುವುದರಿಂದ ವಾತ ಪ್ರಕೋಪ ಉಂಟಾಗುತ್ತೆ. ಇದರಿಂದ ಕಣ್ಣಿನ ಅಂಗಾಂಶಗಳ ದೌರ್ಬಲ್ಯಕ್ಕೆ ಕೂಡ ಕಾರಣವಾಗಬಹುದು ಮತ್ತು ಕಣ್ಣಿನ ಒತ್ತಡ ಕೂಡ ಉಂಟಾಗಬಹುದು. ಇನ್ನು ರಾಸಾಯನ ಚಿಕಿತ್ಸೆ ಹಾಗೂ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ, ಕಣ್ಣಿನ ಆರೋಗ್ಯಕ್ಕೆ ನೈಮಿತ್ತಿಕ ರಸಾಯನ, ಆಚಾರ ರಸಾಯನ ಇವುಗಳನ್ನು ಮುಖ್ಯವಾಗಿ ಅಳವಡಿಸಲಾಗುತ್ತೆ. ಚಕ್ಷುಷ್ಯ ಮತ್ತು ರಸಾಯನ ದ್ರವ್ಯಗಳ ಬಳಕೆಯಿಂದ ನೇತ್ರದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೂ ವಯಸ್ಸಿಗೆ ಸಂಬಂಧಪಟ್ಟ ಕಣ್ಣಿನ ಕಾಯಿಲೆಗಳನ್ನು ಕೂಡ ತಡೆಯಲು ಇದು ಸಹಾಯ ಮಾಡುತ್ತೆ. ಕಣ್ಣಿನ ಆರೋಗ್ಯಕ್ಕಾಗಿ ಪ್ರತಿದಿನ ರಾತ್ರಿ ತ್ರಿಫಲಾದೊಂದಿಗೆ ಜೇನುತುಪ್ಪ ಹಾಗೂ ತುಪ್ಪವನ್ನು ಸೇವಿಸಬೇಕು. ಯಷ್ಟಿ ಮಧು, ಆಮಲಕಿ, ಶತಾವರಿ, ಚವನಪ್ರಾಶ, ಆಮಲಕಿ ರಸಾಯನ, ಬ್ರಹ್ಮ ರಸಾಯನ, ಅಶ್ವಗಂಧ ರಸಾಯನ ಮುಂತಾದ ರಸಾಯನ ಯೋಗಗಳು ಕಣ್ಣಿನ ಎಲ್ಲ ರಚನೆಗಳಿಗೆ ಪೌಷ್ಟಿಕಾಂಶ ನೀಡುತ್ತೆ ಹಾಗೂ ಕಣ್ಣಿನ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಇನ್ನು ಆಹಾರ ವಿಚಾರ ಹಾಗೂ ಕಣ್ಣಿನ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತೆ ಹಳೆಯದಾದ ತುಪ್ಪ, ಹೆಸರು ಕಾಳು, ನೆಲ್ಲಿಕಾಯಿ, ಗೋಧಿ, ಹಾಲು, ಬೆಲ್ಲ. ಇನ್ನು ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು, ಗರಗದ ಸೊಪ್ಪು, ಬೇಳೆ ಸೊಪ್ಪು, ಚಿಕ್ಕೀರೆ ಸೊಪ್ಪು, ಹೊನಗೊನೆ ಸೊಪ್ಪು ಮುಂತಾದವುಗಳು. ತರಕಾರಿಗಳಲ್ಲಿ ಹಾಗಲಕಾಯಿ, ಸೋರೆಕಾಯಿ, ಬದನೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಬಾಳೆಕಾಯಿ, ಗೆಣಸು, ಕೆಸುವಿನ ಗೆಡ್ಡೆ ಮುಂತಾದವು. ಹಣ್ಣುಗಳಲ್ಲಿ ಪಪಾಯ, ದಾಳಿಂಬೆ, ದ್ರಾಕ್ಷಿ, ಖರ್ಜೂರ, ಪರಂಗಿ, ಕಲ್ಲಂಗಡಿ, ಮಾವು, ತಾಳೆಹಣ್ಣು ಇವೆಲ್ಲ ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುತ್ತೆ. ಇವುಗಳಲ್ಲಿರುವ ವೈಟಮಿನ್ ಎ, ವೈಟಮಿನ್ ಸಿ, ರೈಬೋಫ್ಲೇವಿನ್, ನಯಾಸಿನ್, ವೈಟಮಿನ್ ಕೆ ಮುಂತಾದವುಗಳು ಕಣ್ಣಿನ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಕೊರೋನಾ ವೈರಸ್ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದರೂ ಕೂಡ ಸಾಮಾನ್ಯ ಜ್ಞಾನ ಹಾಗೂ ಮುನ್ನೆಚ್ಚರಿಕೆಗಳು ನಿಮ್ಮ ಸೋಂಕಿನ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ನಿಮ್ಮ ಕೈಗಳನ್ನು ಸಾಕಷ್ಟು ತೊಳೆಯಿರಿ, ಉತ್ತಮ ಕಾಂಟ್ಯಾಕ್ಟ್ ಲೆನ್ಸ್ ನೈರ್ಮಲ್ಯವನ್ನು ಅನುಸರಿಸಿ, ಉತ್ತಮ ಆಹಾರ ವಿಹಾರಗಳ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ನಿಮ್ಮ ಮೂಗು, ಬಾಯಿ ಮತ್ತು ವಿಶೇಷವಾಗಿ ನಿಮ್ಮ ಕಣ್ಣುಗಳನ್ನು ಮುಟ್ಟೋದು ಅಥವಾ ಉಜ್ಜುವುದನ್ನು ತಪ್ಪಿಸಿ. ಈ ಕೋವಿಡ್ ಕಾಲದಲ್ಲಿ ಆಯುರ್ವೇದವು ರೋಗಪೀಡಿತ ಸ್ಥಿತಿಗೆ ಕಾರಣವಾಗುವ ಅಂಶಗಳಿಂದ ದೂರವಿರಲು ಎಚ್ಚರಿಕೆಯಿಂದ ಪರಿಗಣಿಸುತ್ತದೆ. ನಮ್ಮ ದೈನಂದಿನ ದಿನಚರಿಗೆ ಒತ್ತು ನೀಡುವುದು ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳನ್ನು ಮಾಡುವುದರಿಂದ ದೃಷ್ಟಿಯ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಆಯುರ್ವೇದದಲ್ಲಿ ಅಂಜನ, ನಸ್ಯ, ಸ್ನಾನ, ಆಶ್ಚೋತನ, ಪಾದಭ್ಯಂಗ ಮುಂತಾದವುಗಳು ಜೊತೆಗೆ ರೋಗ ತಡೆಗಟ್ಟುವ ಅಭ್ಯಾಸಗಳು ಸೇರಿದಂತೆ ವೈಯಕ್ತಿಕ, ಕುಟುಂಬ ಹಾಗೂ ಸಮುದಾಯ ಮಟ್ಟದಲ್ಲಿ ಬದಲಾವಣೆಗಳೊಂದಿಗೆ ದೃಷ್ಟಿಯ ನಿರ್ವಹಣೆಗೆ ಪರಿಣಾಮಕಾರಿ ಕ್ರಮಗಳಾಗಿ ಉತ್ತೇಜಿಸಲಾಗುತ್ತೆ. ಕೋವಿಡ್ ರೋಗಿಗಳಿಗೆ ಕಣ್ಣಿಗೆ ಸಂಬಂಧಪಟ್ಟ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ಶೀಘ್ರವಾಗಿ ವೈದ್ಯರ ಸಲಹೆ ಪಡೆದು ಸೂಕ್ತವಾದ ಚಿಕಿತ್ಸೆ ಪಡೆಯುವುದು ಉತ್ತಮ.
ನಿಮ್ಮ ಕಣ್ಣುಗಳು ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ತೋರಿಸುತ್ತದೆ. ನಿಮ್ಮ ಕಣ್ಣುಗಳ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಕಣ್ಣುಗಳ ಸರಿಯಾದ ಕಾಳಜಿ ವಹಿಸಿ. ಜೊತೆಗೆ ಈ ಕೊರೋನಾ ಸಮಯದಲ್ಲಿ ಭಯಭೀತರಾಗದೆ ಸರಿಯಾದ ಆರೋಗ್ಯಯುತ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಉತ್ತಮ ಸಮಾಜದ ಏಳ್ಗೆಯಲ್ಲಿ ಭಾಗಿಯಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು ಎಂದು ಆಶಿಸುತ್ತಾ ಎಲ್ಲ ಕೇಳುಗರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಕೋವಿಡ್-19 ಹಾಗೂ ಕಣ್ಣಿನ ಸಮಸ್ಯೆಗಳು, ಅವುಗಳ ಆಯುರ್ವೇದೀಯ ಪರಿಹಾರ, ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕುತ್ಪಾಡಿ, ಉಡುಪಿಯ ಶಾಲಕ್ಯ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಸುಷ್ಮಾ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ